ಬಂಟ್ವಾಳ ಬಿಜೆಪಿ ಮಂಡಲದ ವತಿಯಿಂದ ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೆಯಿತು. ಸಭೆಯನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು, ದೇಶದಲ್ಲಿ 3ನೇ ಬಾರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ಸಾಮಾನ್ಯ ವಿಷಯವಲ್ಲ. ಕಾರ್ಯಕರ್ತರು ಸಂಭ್ರಮಿಸಬೇಕಾಗಿದೆ ಎಂದರು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಮೊತ್ತ ಮೊದಲಿಗೆ ತಂದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ವರ್ಷ ಇದೆ. ನಾವೆಲ್ಲ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವ, ಆ ತಾಯಿ ಭಾರತಿಯನ್ನ ಗುಣಗಾನ ಮಾಡುವಂತ ತಾಯಿ ಭಾರತಿಯನ್ನ ಹೊಗಳುವಂತ, ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಕೊಟ್ಟಂತ ವಂದೇ ಮಾತರಂನ 150ನೇ ವರ್ಷದ ಸಂದರ್ಭದಲ್ಲಿಯೂ ನಾವಿದ್ದೇವೆ. ನಮ್ಮ ಶಾಸಕರು ರಾಜೇಶ್ ನಾಯ್ಕರು ಮೊನ್ನೆ ಸದನದಲ್ಲಿ ಯಾವ ರೀತಿ ಕರಾವಳಿ ಜನರ ಬಗ್ಗೆ ಕಾಂಗ್ರೆಸ್ಗೆ ಒಂದು ರೀತಿಯ ದ್ವೇಷದ ಭಾವನೆ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಬಂದಿದ್ದೇವೆ. ಮೊನ್ನೆ ಒಳಗಿದ್ದದ್ದು ಹೊರಗೆ ಬಂದುಬಿಟ್ಟಿದೆ, ಸದನದಲ್ಲೇ ಹೊರಗೆ ಬಂದ್ಬಿಡುತ್ತೆ. ಕರಾವಳಿಯವರು ಬೆಂಕಿ ಹಚ್ಚುವವರು ಅಂತ ಹೇಳ್ತಾರೆ. ಎಷ್ಟೊಂದು ದಾರ್ಷ್ಟ್ಯ ಬೇಕು ಈ ಸರ್ಕಾರಕ್ಕೆ. ಕರಾವಳಿಯ ಜನರನ್ನ ಯಾವತ್ತೂ ಮಲತಾಯಿ ಧೋರಣೆಯನ್ನ ಮಾಡಿದಂತ ಕಾಂಗ್ರೆಸ್ ಇವತ್ತು ಕರಾವಳಿಯ ಜನರನ್ನ ಬೆಂಕಿ ಹಚ್ಚುವವರು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಸ್ವಾಭಿಮಾನವನ್ನ ಕೆಣಕುವ ಕೆಲಸವನ್ನ ಮಾಡಿದ್ದಾರೆ ಈ ಸರ್ಕಾರ. ಕಾಂಗ್ರೆಸ್ಗೆ ಯಾವತ್ತಿದ್ದು ಕರಾವಳಿಯ ಬಗ್ಗೆ ದ್ವೇಷ, ಆ ಕಾರಣಕ್ಕೆ ಇದನ್ನು ಹಿಂದುತ್ವದ ಪ್ರಯೋಗಶಾಲೆ, ಇದೊಂದು ಕಮ್ಯುನಲ್ ಹಾಟ್ಸ್ಪಾಟ್ ಅನ್ನುವಂತ ರೀತಿಯಲ್ಲಿ ಒಂದು ತಪ್ಪಾಗಿ ಚಿತ್ರಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ನೇತೃತ್ವ ಮತ್ತು ಸಿದ್ದರಾಮಯ್ಯ ಮತ್ತು ಇವತ್ತು ಒಬ್ಬರಿಗಿಂತ ಒಬ್ಬರು ಮೇಲಿನ ಅನ್ನುವಂತ ರೀತಿಯಲ್ಲಿ ಪೈಪೋಟಿಯ ರೀತಿಯಲ್ಲಿ ನಾಳೆ ಯಾರು ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮಂತ್ರಿಗಳಾಗಬೇಕು, ಇದಕ್ಕೆ